ಬಂದಾಯಿತು. ಮೊನ್ನೆ ಬಂದುಬಿಟ್ಟು ಅಮ್ಮ ನಾನು ಉಪ್ಪಿಟ್ಟು ಮಾಡಿದ್ದೆ. ನೀರು ಬಿಟ್ಟರೆ ಪಟ 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 ಅಂತ ಹೋಗ್ತೀಯ. ಇಲ್ಲಿದ್ದಾರೆ ಈಗ 2 ಕಣ್ಣು ಆಪರೇಷನ್ ಆಗತ್ತೆ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 12 o'clock ಆಗಿದೆ. ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ತಾನೇ ಗುಡಿ ಬಾಗಿಲು ಹಾಕ್ಬಿಟ್ಟು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ನಿನ್ನೆ ಅಂತೂ ಮಾವಿನ ಕೆರೆಗೆ ಹೋಗೋಕ್ಕಾಗಲಿಲ್ಲ. ಅವನು ಪ್ರತೀಕ್ ಬೇಡ ಅಂದ. ಇದಕ್ಕಂದರೆ ಕತ್ಲಾಗಿದೆ, ಟೈಮೂ ಫುಲ್ ಭಾಳ ಆಗಿತ್ತು, ಅದಕ್ಕೋಸ್ಕರ ಅಂತೇಳಿ ಬೇಡ ಅಂದಿದ್ದ. ಸೊ ಇವತ್ತು ಹೋಗ್ತಾಯಿದ್ದೀವಿ. ಈಗ ಮನೆಗೆ ಹೋಗೋಣ. ಬನ್ನಿ. ಗಾಡಿ ಮುಂದಕ್ಕೆ ನಿಂತಿದೆ. ಆಲ್ರೆಡಿ ಸ್ವಲ್ಪ ಧೂಳಾಗಿದೆ, ಮೊನ್ನೆ ಒರೆಸಿದ್ದೆ. ಈಗ ಹೋಗೋಣ ಬನ್ನಿ ಮನೆಗೆ. ನೋಡಿರಿ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ ಲುಕ್. ನೋಡ್ತಾ ಇರ್ಬೋದು ನೋಡಿ, ನಿನ್ನೆ ಅಲ್ಲಷ್ಟೇ ರೋಡೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ರೋಡು ಚೆನ್ನಾಗಾಗಿದೆ ರೋಡು. ಮನೆಗೆ ಬಂದಾಯಿತು. ಮೊನ್ನೆ ಬಂದುಬಿಟ್ಟು ಅಮ್ಮ ನಾನು ಉಪ್ಪಿಟ್ಟು ಮಾಡಿದ್ವಿ. 3 ಮಂದಿ ತಿಂದ್ವಿ, ಅಪ್ಪ ನಾನು ಅಮ್ಮ ಉಪ್ಪಿಟ್ಟು ತಿಂದಾಯಿತು. ತರೋದು ಎಷ್ಟು ಇನ್ನ ನಿನ್ನೆ ಅಷ್ಟು ಹೋಗ್ತಿದ್ದಮ್ಮ. ಶಪ್ಪ ನೋಡ್ರಿ ಹೆಂಗೆ ಗೊತ್ತಿಲ್ಲ ಕೂತಿ ಒಳಗೆ ಹೋಗೋದು ಏನು ಅವಸರ ನಿಂಗೆ? ಒಂದು ಊಟನೂ ಮಾಡಲ್ಲ, ಏನೂ ಮಾಡಲ್ಲ. ಏನು ನಿಂದು? ನೀರನ್ನ ಬಿಟ್ಟರೆ ಪಟ 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 ಅಂತ ಹೋಗ್ತೀಯ. ಹರೇ ಕೃಷ್ಣ ಎಲ್ಲರಿಗೂ ಗುಡ್ ಈವ್ನಿಂಗ್. ಟೈಮ್ ಬಂದುಬಿಟ್ಟು 5:40 ಆಗಿದೆ. ಇವತ್ತು ಗುಡಿಗೆ ಹೋಗ್ತಾ ಇಲ್ಲ. ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಫೋನ್ ಮಾಡಿ ಹೇಳಿದ್ದೆ ಮಾಮನಿಗೆ. ಏನಂದ್ರೆ ಗೊತ್ತಿಲ್ಲ, ನಮ್ಮ ಮಾಮನ ಸ್ವಪ್ಪಂದು ಕಣ್ಣು ಆಪ್ರೇಷನ್ ಇದೆ. ಅವ್ರಿಗೆ ಅಲ್ಲಿ ಹೋಗ್ತಾಯಿದ್ದೀನಿ, ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಹೋಗೋಣ ಬನ್ನಿ. ಹೋಗ್ತಾಯಿದ್ದೀವಿ, ನಾನು ನಮ್ಮ ಅತ್ತಿ ಹೋಗ್ತಾಯಿದ್ದೀವಿ. ಸ್ಟೇಷನ್ ಉಮಾವರ ಹತ್ರ ಹೋಗ್ತಾಯಿದ್ದೀವಿ. ಡೈರೆಕ್ಟಲ್ಲಿ ಹೋಗೋ ಸಿಗೋಣ ಬನ್ನಿ. ಆಲ್ರೆಡಿ ಶಶಿ ಮಾಮ ಹೋಗಿದ್ದಾರಂತೆ, ನಾವು ಅಲ್ಲೇ ಸಿಗೋಣ ಡೈರೆಕ್ಟಾಗಿ. ಇಲ್ಲಿದ್ದಾರೆ ಈಗ 2 ಕಣ್ಣು ಆಪ್ರೇಷನ್ ಆಗತ್ತೆ. ಮಾಮ ಸ್ವಲ್ಪ ಪಂಜಿಕೆ ಆಗ್ತಿದ್ದಾರೆ, ಇದು ಗೊತ್ತಿಲ್ಲ. ಅತ್ತಿ ಇಲ್ಲೇ ಕೂತಾರೆ, ಡಾಕ್ಟ್ರು ಆಲ್ರೆಡಿ ಬಂದಿದ್ದಾರೆ. ಅಲ್ಲಿ ರಿಸೆಪ್ಷನ್ ಇದ್ದಾರೆ, ಅವರು ಬರ್ತಾರೆ ಸ್ವಲ್ಪ ಹೊತ್ತರಲ್ಲಿ. ವೇಟ್ ಮಾಡಿ. ಅವನು ಸ್ವಲ್ಪ ಬ್ಯುಸಿ ಇದ್ದಾರೆ, ಆಮೇಲೆ ಭೇಟಿ ಮಾಡಿಸ್ತೀನಿ. ಅಲ್ಲಿ ಕೌಂಟ್ರಲ್ಲಿದ್ದಾರೆ, ನೋಡ್ಬೋದು. ಇಲ್ಲಿ ಕೌಂಟ್ರಲ್ಲಿದ್ದಾರೆ, ಇಲ್ಲಿ ಬಿಲ್ ಪೇ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಭೇಟಿ ಮಾಡಿಸ್ತೀನಿ. ಹಾಸ್ಪಿಟಲ್ ಬಂದುಬಿಟ್ಟು ಮಾಮ ಆಲ್ರೆಡಿ ಈಗ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ್ದಾರೆ. ಅಷ್ಟು ತನಕ ನಾನು ಗಾಡಿ ಚಾರ್ಜಿಂಗ್ ಮಾಡ್ಕೊಂಡು ಬರಬೇಕು. ಈಗ ಹೋಗೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು, ಚಾರ್ಜಿಂಗ್ ಅಂತೂ ಪೂರ್ತಿ ಇಲ್ಲೇ ಇಲ್ಲ. ಸೊ ಅದಕ್ಕೋಸ್ಕರ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಶೋರೂಮ್ ನಂತರ ಹೋಗಿ ಚಾರ್ಜಿಂಗ್ ಮಾಡ್ಕೊಂಬಂದು ಮತ್ತೆ ಹಾಸ್ಪಿಟ್ಲಿಗೆ ಬರಬೇಕು. ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಪ್ರತೀಕ್ ಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಬನ್ನಿ. ಆಲ್ರೆಡಿ ಶೋರೂಮ್ ಹತ್ರ ಬಂದಿದ್ದೀನಿ. ಈಗ ಶೋರೂಮ್ 2 ಪಾಯಿಂಟ್ಸು ಖಾಲಿ ಇದ್ದಾವೆ. ಆದಷ್ಟು ನಾನು ಬೇಗ ಚಾರ್ಜಿಂಗ್ ಮಾಡಿಕೊಂಡು ಹೋಗೋಣ. ಬನ್ನಿ, ಚಾರ್ಜಿಂಗ್ ಇಟ್ಟು ಕೆಳಗೆ ಓಪನ್ ಮಾಡಿ ಹಿಂಗೆ ಚುಚ್ಚೋಣ. ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲಿ ಬರುತ್ತೆ. ಲಾಕ್ ಆಗಿದೆ, ಚಾರ್ಜಿಂಗ್ ಆಗುತ್ತೆ. ಆದಷ್ಟು ನಿಮಿಷ ಚಾರ್ಜಿಂಗ್ ಆಗ್ತಾಯಿದೆ. 7:35 53ಗೆ ಚಾರ್ಜಿಂಗ್ ಆಗುತ್ತೆ. ಆದಷ್ಟು ಬೇಗ ಒಳಗೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸೊ ಫೈನಲಿ ಶೋರೂಮ್ ಹತ್ರ ಬಂದಿದ್ದೆ. ಚಾರ್ಜಿಂಗ್ ಎಷ್ಟಾಗಿದೆ ಅಂದರೆ ಈಗ ಚಾರ್ಜಿಂಗ್ ಬಂದುಬಿಟ್ಟು 69 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ನಮ್ಮ ಸಿಂಪಲ್ ಶೋರೂಮ್ ಅವ್ರ ಮ್ಯಾನೇಜರ್ ನಿಂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರು ಕರ್ಕೊಂಡು ಮನೆಗೆ ಹೋಗೋಣ. ಅಲ್ಲಿ ನಮ್ಗೆ ಹೊಸ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ಮನೆಗೆ ಹೋಗೋಣ ಬನ್ನಿ. ಅವ್ರು ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗ ಚಾರ್ಜಿಂಗ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ನವೀನ್ ನಮ್ಮ ಬ್ರದರ್ನ ಮನೆಯವರು ಸರ್ಕಲಿಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಪ್ರತೀಕಿಗೆ ಕಾಲ್ ಮಾಡಬೇಕು, ಅವನು ಎಲ್ಲಿದ್ದಾನೆ ಏನು ಗೊತ್ತಿಲ್ಲ. ಬಟ್ ಆದರೂ ಟೈಮ್ ಇಸ್ ಓವರ್. ನೀವು ಫಸ್ಟು ಹೋಗೋಣ ಬನ್ನಿ. ಗೊತ್ತಾರೋಡು ಪ್ರತೀಕ್ ಅವರು. ಹಾಯ್ ಅಂದ್ಬಿಟ್ರಿ ಸರ್. ನಿಮ್ಮ ಬಗ್ಗೆ ನೀವು ಶೋರೂಮಲ್ಲಿ ಈಗ ಹೆಂಗಿದ್ದೀರಾ, ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅಲ್ಲ? ಏನಿಲ್ಲ, ಈಗ ಸಿಂಪಲ್ ಹತ್ರ ಒಂದು ನ್ಯೂ ಮಾಡೆಲ್ ಬೈಕ್ ರಿಲೀಸ್ ಆಗಿದೆ. ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಇನ್ಸ್ಟಾಗ್ರಾಮ್ ಐಡಿನೂ ಕೊಡ್ತೀನಿ, ಎಲ್ಲ ಫಾಲೋ ಮಾಡಿರಿ. ಬಟ್ ಅದು ನಾ ಹೇಳಿದರೆ ನಿಮಗೆ ಇದು ಅನ್ಸಂಗಿಲ್ಲ. ಒಂದ್ಸತಿ ನೀವು ಹೋಗಿ ಚೆಕ್ ಮಾಡಿ ನೋಡಿ. ಆಮೇಲೆ ಫೈನಲಿ ಆಗಿ ಅವ್ರ ಮನೆಗೆ ಬಿಟ್ಟಾಯಿತು. ಈಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಚಾರ್ಜಿಂಗ್ ಅಂತೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ. ಒಂದು ಮರ್ತೇ ಬಿಟ್ಟಿದ್ದೀನಿ, ಗುಡಿಗೆ ಹೋಗ್ಬೇಕಿತ್ತು ನಾನು. ಈಗ ಹೋಗೋಣ ಬನ್ನಿ. ಹೇಳಿದ್ದೆ ಕೆಲಸ ಜಲ್ದಿ ಮುಗಿದ್ರೆ ಬರ್ತೀನಿ ಅಂತ ಹೇಳಿದ್ದೆ ನಾನು. ಈಗ ಹೋಗೋಣ ಬನ್ನಿ. ಟೈಮು 8:20 ಆಗಿದೆ. ಈಗ ಮಂಗಳಾರತಿ ಟೈಮ್ ಆಗಿದೆ. ಹೋಗೋಣ ಬನ್ನಿ. ಇಲ್ಲಾಗಿ
1 ತಾಸು ಆದಮೇಲೆ ಬಂದವ್ರೆ. ನಾ ಯಾವಾಗ ಫೋನ್ ಮಾಡೀನಿ, ಯಾವಾಗ ಬರ್ತೀರಾ ನೀವು? ಹಾಂ ಹೇಳಿ ಸರ್. ಇಲ್ಲಿ ಇಟ್ಸ್ ಓಕೆ, ನಿಮ್ಮ ವರ್ಕ್ ಇದೆ. ಐ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಕ್ಸ್. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು ಸರ್. ನೋಡ್ರಿ ಈಗ ಏನು ಲೆಮನ್ ಸೋಡ್ ಏನೋ ತಿಂದ ಕರೆದಿಲ್ಲ ನೋಡಿ, ನೆನ್ಪಿಟ್ಟು. ಏನು ತಿಂದಿಲ್ಲಪ್ಪ ನಾನು, ಸುಮ್ಮನೆ ಮೊಬೈಲ್ ಚಾರ್ಜಿಂಗ್ ಇದಾಗಿತ್ತು, ಅಲ್ಲಿ ಚಾರ್ಜಿಂಗ್ ಇಟ್ಕೊಂಡಿದ್ದೆ ನಾನು ಅಷ್ಟೇ. ವೆರಿ ಗುಡ್ ವೆರಿ ಗುಡ್. ಸೊ ಗೈಸ್, ಪ್ರತೀಕ್ ಬಂದಿದ್ದಾನೆ, ಇಲ್ಲಿ ಬಗ್ಲಾಗ ಕೂತಿದ್ದಾನೆ. ಬಟ್ ಇವತ್ತೂ ಹೋಗಿ ಕ್ಯಾನ್ಸಲ್ ಆಯ್ತು. ಯಾಕಂದರೆ ಟೈಮ್ ಬಂದುಬಿಟ್ಟು 9 ಎಕ್ಸಾಕ್ಟ್ 9:30 ಆಗಿದೆ. ಅದಕ್ಕೋಸ್ಕರ ಮನೆಗೆ ಎಲ್ಲರೂ ಅಮ್ಮ ಚಿಂತೆ ಮಾಡ್ತಿರ್ತಾರೆ. ಲೇಟಾಗಿ ಬಂದರೆ ಮನೆ ಬಯಸ್ಕೊಂತೀವಿ ಅಪ್ಪ ಮುಂದೆ. ಅದಕ್ಕೋಸ್ಕರ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ಪಕ್ಕಾ ತೋರಿಸ್ತೀವಿ ನಾವಿಬ್ಬರು, ಓಕೆನಾ? ಈಗ ಹೆಂಗಿದ್ರು ಈಗ ಆಯ್ತು, ಇವ್ರ ಮನೆಗೆ ಹೋಗ್ತೇನೆ, ನಾನೇ ಮನೆಗೆ ಹೋಗ್ತೀನಿ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಓಕೆ ಗಾಯ್ಸ್, ಇಲ್ಲಾಗಿ ಪ್ರತೀಕ್ ಅವ್ರು ಹೋಗ್ತಾ ಇದ್ದಾರೆ. ನಾನು ಇಲ್ಲಿಂದ ಸೀದಾ ಹಿಂಗೆ ಹೋಗ್ತೀನಿ, ಅವರು ಹಿಂಗೆ ಹೋಗ್ತಾರೆ. ಸೊ ನಾಳೆ ಪಕ್ಕಾ ಸಿಗೋಣ. ನೀನು ಬರಬೇಕು, ನಿಜವಾಗಿ ಹೇಳ್ತೀನಿ ನೋಡು. ಓಕೆ 100% ಬರ್ತೀನಿ ಗೈಸ್ ನಾಳೆ. ಓಕೆ ಎಲ್ಲರಿಗೂ ಬಾಯ್. ಓಕೆ ನೋಡ್ರಿ ಗಾಡಿ ಬಂದಾಯ್ತು ನೋಡ್ರಿ, ಈಗ ಅನ್ಕೊಂಡೆ. ಸರ್ ನಾಮದಾರಿ ನಾ ಬಿಡೋಣ. ಬಾಯ್ ಬಾಯ್, ಹರೇ ಕೃಷ್ಣ, ರಾಧೆ ರಾಧೆ. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ವಿಜೇಂದ್ರಣ್ಣ ಎಲ್ಲ ನಮ್ಮ JVD ಗ್ರೂಪ್ಸ್ ಎಲ್ಲರೂ ಬಂದಿದ್ದಾರೆ. ಹಿಂದಕ್ಕೊಬ್ರು ಇದ್ದಾರೆ, ಮುಂದಕ್ಕೊಬ್ರು ಇದ್ದಾರೆ. ಇಲ್ಲೆಲ್ಲರೂ ಹೋಗ್ತಾ ಇದ್ದಾರೆ ನೋಡ್ರಿ. ಮುಂದಕ್ಕಂತೂ ವಿಜೇಂದ್ರಣ್ಣ ಹಿಮಾಲಯನ್ ಬೈಕು. ಇವರು ನಮ್ಮ ಪ್ರೀತಿ ಅಣ್ಣ ಎಲ್ಲಿ ಹೋಗ್ತಾ ಇದ್ದಾರಣ್ಣ? ಇಲ್ಲಿ ಅತ್ತಿ ಮನೆಗೆ ಬಂದರೆ ನಮ್ಮ ಅಮ್ಮ ಮನೆಗೆ ಹೋಗೋಣ. ಮತ್ತೆ ಫೋನ್ ಮಾಡಿ, ಊಟ ಮನೆಗೆ ಬಂದಿಮ್ಮ, ಮತ್ತೆ ಮನೆಗಿಲ್ಲ, ಮನೆಗೆ ಬಂದಿನಿ ಅಂತ ಹೇಳ್ತಾಳೆ. ಫೈನಲಿ ಆಗಿ ಮನೆಗೆ ಬಂದಾಯಿತು, ಊಟ ಎಲ್ಲ ಮುಗಿದಾಯಿತು. ಅಮ್ಮ ನಾನು ಊಟ ಆಯಿತು, ಅಪ್ಪಂದು ಊಟ ಮುಗಿದಾಯಿತು. ಸೊ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯು ಹೋಪ್ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.